ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಮಸ್ಕಾರ, ಶುಭೋದಯ. ನೆನೆ RCB ಒಂದು ಬಿಗ್ಗೆಸ್ಟ್ ಅಪ್ಡೇಟ್ನ ಕೊಡ್ತಾ ಇದ್ದಂಗೆ ಗೊತ್ತಾಯಿತು, ಇದು ಪಕ್ಕ ಕ್ಲಾರಿಟಿ ಸಿಕ್ಕಿದೆ. ಏನೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಸಹ ಇದ್ರ ರಿಲೇಟೆಡ್ ಬಂದಿಲ್ಲ, ಶೆಡ್ಯೂಲ್ ರಿಲೇಟೆಡ್ ಬಂದಿಲ್ಲ. ಬಟ್ ಆದ್ರೂ ಕನ್ಫರ್ಮೇಷನೇ ಹೋಮ್ ಆಫ್ ಚಾಂಪಿಯನ್ಸ್ ಅಂತ ನಮ್ಮ RCB ಒಂದು ಪೋಸ್ಟ್ನ ಹಾಕ್ಬಿಡಿದೆ. WPL ಟ್ರೋಫಿನ IPL ಟ್ರೋಫಿನ ಎರಡು ಗೆದ್ದಿರೋಂಥ ಟ್ರೋಫಿನ ಗ್ರೌಂಡ್ ಮೇಲೆ ಇಟ್ಬಿಟ್ಟು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಣಿಸ್ತಾ ಇದೆ ಸುತ್ತ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಗ್ರೌಂಡಲ್ಲಿ ಎರಡು ಟ್ರೋಫಿನೂ ಕೂಡ ಇಟ್ಟಿರೋದ್ರಿಂದ ಹೋಮ್ ಆಫ್ ಚಾಂಪಿಯನ್ಸ್ ಅಂತ ಹೇಳ್ತಾ ಇದ್ದಾಗೇ ಸೊ ನಾವು ಕನ್ಫರ್ಮೇಷನ್ನ ತಗೋಬೋದು. RCBಯ ಮನೆ 2026 ಅಂದರೆ 2026 WPL ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇನ್ನು ಮುಂದಕ್ಕೆ RCBಯ ಮನೆ ಚಿನ್ನಸ್ವಾಮಿನೇ ಅಂತ ಎಷ್ಟೆಷ್ಟು ಕಷ್ಟಪಟ್ಟವರೇ ಗುರು. KSC ಆಗಿರ್ಬೋದು, RCB ಆಗಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ವಿರುದ್ಧ ಬಡದಾಡಿ ಈ ಕಡೆಯಿಂದ BCCI ಫಾರ್ ದಟ್ ಮ್ಯಾಟರ್ ಅವರು ಕೂಡ ಸ್ವಲ್ಪ ಫೈಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮ್ಯಾಚ್ಗಳನ್ನ ಆಡಿಸ್ಬೇಕು ಅನ್ನೋದಕ್ಕೆ, ಬೆಂಗಳೂರಿನ ಸ್ಟೇಡಿಯಂನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟೆಲ್ಲ ಸರ್ಕಸ್ ಮಾಡಿ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟು ಆದ ನಂತರ ಫೈನಲಿ RCB ನಮ್ಮ ಮನೆ ಅಂತ ಪೋಸ್ಟ್ ಮಾಡಿದೆ. IPL ಶೆಡ್ಯೂಲ್ ವಿಚಾರಕ್ಕೆ ಬಂತು ಅಂತಂದರೆ ಈ ವೀಕು ಪಾರ್ಷಿಯಲ್ ಶೆಡ್ಯೂಲ್ ಈಚೆ ಕಡೆ ಬರಬಹುದು ಅಂತ ಒಂದು ಹೋಪ್ ಇದೆ. ಆ್ಯಂಡ್ ಈಚೆ ಕಡೆ ಬರಬಹುದು, ಪಾರ್ಷಿಯಲ್ ಅಂದರೆ ಒಂದು 10 ದಿನದ ಶೆಡ್ಯೂಲ್ ಈಚೆ ಕಡೆ ಬರ್ಬೋದು. ಅಪ್ಡೇಟು ಅದೇ ಥರನೇ ಇದೆ. ಬಟ್ RCB ಅವರ ಹೋಮ್ ಮೆನ್ಯೂನ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅಂತ ನೆನ್ನೆ ಎಲ್ಲ ಅಪ್ಡೇಟು ಬರ್ತಾ ಇತ್ತು. ನೆನ್ನೆ ಮಧ್ಯಾಹ್ನ ಎಲ್ಲ ಅಪ್ಡೇಟ್ ಬರ್ತಾ ಇತ್ತು. ಬಟ್ ಸಾಯಂಕಾಲ ಅವರೇ ಅಪ್ಡೇಟ್ನ ಕೊಟ್ಬಿಟ್ರು, ಇಲ್ಲ ಗುರು ನಾವು ಅಪ್ಡೇಟ್ನ ಮಾಡಿದ್ದೀವಿ, ನಮ್ಮ ಹೋಮ್ ಮೆನ್ಯೂ ನಾವು ಡಿಸೈಡ್ ಮಾಡಿಬಿಟ್ಟು BCCIಗೆ ಆಲ್ರೆಡಿ ತಿಳಿಸಿದ್ದೀವಿ ಅಂತ. ಸೊ ಹೋಮ್ ಮೆನ್ಯೂ ಫಾರ್ RCB 2026 IPL ಯಾವುದು ಅಂತಂದರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರನೇ. ಕನ್ಫ್ಯೂಷನ್ ಇತ್ತು ಎಷ್ಟೋ ಜನಕ್ಕೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಷ್ಟು ಮ್ಯಾಚ್ನ ಆಡಿಸ್ಬೋದು ಇವರು ಅಂತ. 7 ಮ್ಯಾಚಲ್ಲಿ 5 ಮ್ಯಾಚ್ನ ಆಡಿಸ್ಬೋದಾ, ಇನಾಗ್ರಲ್ ಮ್ಯಾಚ್ನ ಬೇರೆ ಕಡೆ ಇಡ್ಬೋದಾ, ರಾಯ್ಪುರ್ ಅವ್ರ ಜೊತೆಗೆ CM ಜೊತೆಗೆ ಹೋಗ್ಬಿಟ್ಟು ಬೇರೆ ಮಾತಾಡ್ಕೊಂಡು ಬಂದಿದ್ರೆ. ಇಲ್ಲೇನಾದ್ರು ಇನ್ ಕೇಸ್ ಆಗಿಲ್ಲ ಅಂತಂದಿದ್ರೆ ಖಂಡಿತ ಅದು ರಾಯ್ಪುರ್ ಸ್ಟೇಡಿಯಮಲ್ಲೇ ಆಗಿರ್ತಿತ್ತು. ಇನ್ ಕೇಸ್ ಏನಾದ್ರು ಕರ್ನಾಟಕ ಗೌರ್ಮೆಂಟ್ ಒಪ್ಕೊಂಡೆ, BCCI ಕೂಡ ಒಪ್ಕೊಳ್ಳದೆ ಏನಾದರೂ ಆಗಿತ್ತು ಅಂತಂದರೆ, ಚಿನ್ನಸ್ವಾಮಿಲಿ ಮ್ಯಾಚ್ ಆಗಬಾರ್ದು ಅನ್ನೋ ಥರ ಆಗಿತ್ತು ಅಂದರೆ ಖಂಡಿತ ಅದು ರಾಯ್ಪುರ್ಗೆ ಹೋಗಿರೋದು. ಯಾಕಂದರೆ ಅವರು ಮಾತಾಡ್ಬಿಟ್ಟು ರಾಯ್ಪುರ್ CM ಜೊತೆಗೆಲ್ಲ ಆಲ್ರೆಡಿ ಮಾತಾಡ್ಬಿಟ್ಟು ಮ್ಯಾಚ್ನ ಆಡಿಸ್ಬೇಕು ಅಂತ ಅಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ರು. DY ಪಾಟೀಲ್ ಕೂಡ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಆ್ಯಂಡ್ MCAನು ಕೂಡ ಆಲ್ಮೋಸ್ಟ್ ಅದು ಇಲ್ಲೇ ಇರೋ ಥರ ಆಗಿತ್ತು ನಮಗೆ. ಸೊ ರಾಯ್ಪುರ್ನ ಸ್ಟೇಡಿಯಮಲ್ಲಿ ನಾವು ಆಡಿಸ್ಬೇಕಾಗಿತ್ತು ಮ್ಯಾಚ್ನ. ಬಟ್ ಇವಾಗ ರಾಯ್ಪುರ್ನ ಸ್ಟೇಡಿಯಮಲ್ಲಿ ಯಾವುದೇ ಮ್ಯಾಚ್ಗಳು ಇಲ್ಲದೇ ಇರೋ ಥರ ಕಾಣಿಸ್ತಾ ಇದೆ. ಕರೆಂಟ್ಲಿ ನೋಡ್ತಾ ಅಂತಂದರೆ 7 ಮ್ಯಾಚ್ನು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಡಿಸೋ ಥರ RCB ನಿರ್ಧಾರ ಮಾಡಿಕೊಂಡಿದೆ 2026 IPL. ಇಲ್ಲಿ KSCಗಿಂತ ನಾನು RCBಗೆ ಶಬಾಷ್ ಹೇಳ್ತೀನಿ. ಏನಕ್ಕೆ ಅಂತಂದರೆ KSCಗೆ ಅವ್ರು ಮಾಡಲೇಬೇಕು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ನ ಆಡಿಸ್ಬೇಕಾಗಿರೋದು ಅವ್ರದ್ದೊಂಥರ ಕರ್ತವ್ಯ ಆಗುತ್ತೆ. ಇಲ್ಲ ಅಂತಂದರೆ ಅವ್ರಿಗೆ ಒಂಥರ KSCಗೆ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಮಾಡಲೇಬೇಕು KSC ಅವರು. ಸೊ ಅವ್ರು ಮಾಡಿರೋದ್ರಲ್ಲಿ ಅರ್ಥ ಇದೆ. ಬಟ್ RCB ಇಲ್ಲೇ ಆಡಿಸ್ಬೇಕು ಅಂತ ಅವ್ರಿಗೇನು ಇರಲಿಲ್ಲ. ಯಾಕಂದರೆ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ರು ಕರ್ನಾಟಕ ಗೌರ್ಮೆಂಟು. ಅವ್ರಿಗೆ ಕೇಸ್ಗಳನ್ನೆಲ್ಲ ಹಾಕಿ ಏನೇನೋ ಹಾಕೊಂಡು ಈ ಕಡೆ ತುರುಕ್ಬಿಟ್ಟು ಆ ಕಡೆ ತೆಗೆದುಬಿಟ್ಟಿದ್ರು RCB ಮ್ಯಾನೇಜ್ಮೆಂಟ್ನ. ದಿನ ಎಲ್ಲ ಅಲ್ದಾಡೋ ಥರ ಆಗೋಗ್ಬಿಡಿದ್ರು. ಕೋರ್ಟಿಗೆ ಕೇಸ್ಗೆ ಎಲ್ಲ ಅಲ್ದಾಡೋ ಥರ ಆಗೋಗ್ಬಿಟ್ಟಿದ್ದು RCB. ಬಟ್ ಆದರೂ ಸಹ ಇಷ್ಟೆಲ್ಲ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ರು ಸಹ ಬೆಂಗಳೂರಲ್ಲಿ ಅವ್ರಿಗೆ ಅವ್ರ ಹತ್ರನೇ ಹೋಗ್ಬಿಟ್ಟು ಪರ್ಮಿಷನ್ ಅಂತ ತೊಗೊಂಬಂದ್ಬಿಟ್ಟು RCBಯ ಲೆವೆಲ್ ಆಫ್ ಪೇಷನ್ಸ್ ಏನಿದೆ, ಮ್ಯಾನೇಜ್ಮೆಂಟ್ನ ಲೆವೆಲ್ ಆಫ್ ಪೇಷನ್ಸು, ಇದನ್ನಂತೂ ಖಂಡಿತ ಮೆಚ್ಕೊಳ್ಳೇಬೇಕು. KSCA ಆಬ್ವಿಯಸ್ಲಿ ಅವ್ರು ಕರ್ತವ್ಯನ ಮಾಡಿದ್ರು. ಅವರು ವೆಂಕಟೇಶ್ ಪ್ರಸಾದ್ ಹೌದು ಬಂದರು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಕೂಡ. ಒಂದು ಕಮಿಟಿ ಏನು ಫ್ರೇಮ್ ಮಾಡಿದ್ರು, ಅವರು ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದಾರೆ. ಇವಾಗ ಚೇಂಜಸ್ ಏನು ಆಗ್ತಿದೆ ಸ್ಟೇಡಿಯಮಲ್ಲಿ, ಸೊ ಅದನ್ನ ತರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅವರು ಇಲ್ಲ ಅಂದರೆ ಖಂಡಿತ ಆಗ್ತಾನೆ ಇರಲಿಲ್ಲ. KSCA ಇರಲಿಲ್ಲ ಅಂದರೂ ಕೂಡ ಖಂಡಿತ ಆಗ್ತಾ ಇರಲಿಲ್ಲ. ಬರೀ RCB ಓಡಾಡಿದ್ರು ಕೂಡ ಆಗ್ತಿರಲಿಲ್ಲ. RCBಗೆ ಬೇಕೇ ಆಗಿರಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲು KSCA ಪುಷ್ ಕೊಟ್ಟಿದ್ದಂದರೆ RCB ಬಂದಿದ್ದಿಲ್ಲ ಕರ್ನಾಟಕ ಗೌರ್ಮೆಂಟ್ ಹತ್ರ. KSCನೇ ಪುಷ್ ಕೊಟ್ಟಿಲ್ಲ ಅಂತಂದರೆ RCB ಎಲ್ಲಿ ಬಂದಿರೋದು. ಬಟ್ KSCಗೆ ಹೋಗಿ ಕ್ರೆಡಿಟ್ ಕೊಡಬೇಕು. ಬಟ್ ಅದಕ್ಕಿಂತ ಎಕ್ಸ್ಟ್ರಾರ್ಡನರಿಯಾಗೆ ನಾವು ಕ್ರೆಡಿಟ್ ಮೇಯ್ನಾಗಿ ಕೊಡಬೇಕಾಗಿರೋದು ಇವ್ರಿಗೆ, RCB ಅವ್ರಿಗೆ. ಯಾಕಂದರೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಾಕ್ಬಿಟ್ರು ಅಲ್ಲಿ. ಅವರೇ ಬಂದರು, ಅವರೇ ಕರೆದ್ರು, ಅವರೇ ರೊಚ್ಚಿಗೆ ಕಿಚ್ಚೆಪ್ಸಿದ್ರು. ಅವತ್ತು ಎಲ್ಲ ಉಡಾಯಿಸ್ಕೊಂಡು ಹೋಗಿತ್ತು. ಅವತ್ತು 11 ಜನರ ಸಾವು. ಅದಾದ ನಂತರ ಎಲ್ಲ RCB ಮೇಲೆ ಬ್ಲೇಮು. ಸೊ ಇದೆಲ್ಲ ಸಹಿಸ್ಕೊಂಡು RCB ಮತ್ತೆ ಬಂದಿದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತಂದರೆ ಕರ್ನಾಟಕ ಗೌರ್ಮೆಂಟ್ ಎಲ್ಲ ನೋಡಿಕೊಂಡು, ಅವ್ರ ಅವತಾರಗಳನ್ನೆಲ್ಲ ನೋಡಿಕೊಂಡು, ಅವ್ರ ಸೆಟ್ ಆಫ್ ಗೈಡ್ಲೈನ್ಸ್ ಹಾಕಿದ್ರು ಕೂಡ ಅದನ್ನೆಲ್ಲ ದಾಟ್ಕೊಂಡು ಬೆಂಗಳೂರಲ್ಲೇ ನಡೆಸಬೇಕು ಅಂತ ಬಂದಿದೆ ಅಂತಂದರೆ ಇದೆಲ್ಲ ಯಾರಿಗೋಸ್ಕರ? ಬೆಂಗಳೂರಿನ ಜನತೆಗೋಸ್ಕರ. ಖಂಡಿತ ಕರ್ನಾಟಕದ ಜನತೆಗೋಸ್ಕರ ನಮ್ಮ RCB ಇಲ್ಲೇ ಆಡಬೇಕು ಅಂತ, ಇಲ್ಲೇ ನಮ್ಮ ಹೋಮ್ ಇದೆ, ನಮ್ಮ ಮನೆ ಇದೆ ಅಂತ ಬಂದಿದೆ, ಎಲ್ಲೂ ಆಡ್ಸೋದು ಬೇಡ ಅಂತ. ಸೊ RCBಗೆ ಖಂಡಿತ ಫ್ಯಾನ್ಸ್ಗಳು ಕೂಡ ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀವೋ ಅವರು ನಮ್ಮನ್ನು ಅದೇ ಥರ ಟ್ರೀಟ್ ಮಾಡಿದ್ರು ಅಂತ ಹೇಳಬೇಕಷ್ಟೇ. ನಾನು ಸೇಕಾಗಿ ಬೈದ್ಬಿಟ್ಟಿದ್ದೆ ಗುರು ಒಂದ್ಸಲ. ರಾಯ್ಪುರ್ ಸ್ಟೇಡಿಯಂ ಹತ್ರ ಎಲ್ಲ ಹೋಗ್ಬಿಟ್ಟು ಇವ್ರು ಮಾತಾಡ್ಕೊಂಬರೋದು, DY ಪಾಟೀಲ್ಗೆ ಹೋಗೋದು, ಜೊತೆಗೆ ಇಲ್ಲಿ MCAಗೆ ಹೋಗ್ತಾ ಇರೋದು ಎಲ್ಲ ನೋಡ್ಬಿಟ್ಟು ನನ್ನ ಮಕ್ಕಳಿಗೆ ಏನು ಬಂದೈತೆ, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮರ್ತ್ಬಿಟ್ರೆ ಇವರು, ಇಲ್ಲೇ ಇರೋದು, ಇಲ್ಲಿಂದನೇ ಹಾರ್ಡ್ ಕೋರ್ ಫ್ಯಾನ್ಸ್ಗಳು ಉಟ್ಕೊಂಡಿರೋದು, ಇದನ್ನೇ ಮರ್ತ್ಬಿಟ್ರೆ ಅನ್ನೋ ಥರ ಎಲ್ಲ ಫೀಲ್ ಬಂದಿತ್ತು ಅವಾಗ. ಬಟ್ ಇಲ್ಲೇ ಆಡಿಸ್ಬೇಕು ಅಂತ RCB ಖಚಿತ ಮಾಡಿದೆ.